स्वागत है आपका अर्बन न्यूज़ में। मैं आपके साथ वासंती कलाल। ಈ ಪತ್ರಿಕೆಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಮತ್ತು ಪ್ರಿಂಟ್ ಮೀಡಿಯಾ ಹಾಗೂ ಎಲೆಕ್ಟ್ರಿಕಲ್ ಮೀಡಿಯಾ ಎಲ್ಲ ಮಾಧ್ಯಮ ಪ್ರಮುಖರಿಗೂ ಹೃದಯಪೂರ್ವಕವಾದ ಸ್ವಾಗತವನ್ನು ಕೋರುತ್ತಾ ಈಗ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಮ್ಮ ವಿಜುಗೂಡ ಎಸ್ ಪಾಟೀಲ್ ಜಿಯವರು ನಡೆಸಿಕೊಡ್ಬೇಕಂತ ಮಾಧ್ಯಮದ ಎಲ್ಲ ಹಿರಿಯರೇ ಆತ್ಮೀಯ ಸ್ನೇಹಿತರೆ, ನಿನ್ನೆ ನಾನು ಬೆಳಗ್ಗೆ 10 ಗಂಟೆಗೆ ಒಂದು ಪತ್ರಿಕಾಗೋಷ್ಠಿಯನ್ನು ನಾನು ಮಾಡಿದೆ. BLD ಮೆಡಿಕಲ್ ಕಾಲೇಜಿನಲ್ಲಿ ನಡೀತಕ್ಕಂಥ ಒಂದು ಘಟನೆ ಭಾಳ ಮನಸ್ಸಿಗೆ ನೋವು ಉಂಟು ಮಾಡಿಕೊಂಡು ವಿದ್ಯಾರ್ಥಿನಿಯರಿಗೆ ಮತ್ತು ಅಲ್ಲಿ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಒಂದು ನ್ಯಾಯ ಕೊಡಿಸ್ಬೇಕು ಅಂಥೇಳಿ ಅವ್ರ ತಂದೆ ಜೊತೆ ನಾನು ಮಾತಾಡಿ ಮತ್ತು ನಾನು ಪತ್ರಿಕಾಗೋಷ್ಠಿಯಲ್ಲಿ BM ಪಾಟೀಲ್ ಮೆಡಿಕಲ್ ಕಾಲೇಜಿನಲ್ಲಿ ನಡೀತಕ್ಕಂಥ ಅನೇಕ ನನ್ನ ನಜರಿಗೆ ಬಂದಿದ್ದು 3-4 ಪ್ರಕರಣಗಳು ನನ್ನ ನಜರಿಗೆ ಬಂದಿದ್ದು ಕೇಳಿದ್ದೆ ನಾನು. ಆದರೆ ಯಾರೋ ಪಾಲಕರು ಬಂದು ನನ್ನ ಮಗಳಿಗೆ ಹಿಂಗೆ ಆಗ್ಯದ ಅಂಥೇಳಿ ಯಾವ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೂಡ ಕೊಟ್ಟಿರಲಿಲ್ಲ. ಆದರೆ APMC ಪೊಲೀಸ್ ಸ್ಟೇಷನ್ನಲ್ಲಿ ಇವತ್ತು ಚಂದ್ರಶೇಖರ್ ರೆಡ್ಡಿ ಅಂತಕ್ಕಂಥ ಒಬ್ಬ ಅಧಿಕಾರಿ ತನ್ನ ಮಗಳಿಗೆ ಆಗ್ತಕ್ಕಂಥ ನೋವಿನಿಂದ ಒಂದು APMC ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ದಾಖಲೆ ಆಗಿ FIR ಕೂಡ ಆಗಿದೆ. ಅದನ್ನು ನಾನು ಮುಂದಿಟ್ಟುಕೊಂಡು ಈ ಮಕ್ಕಳಿಗೆ ಈ ರೀತಿ ಆಗಬಾರ್ದು ಅಂತಕ್ಕಂಥ ಒಂದು ನೋವಿನಿಂದ ಪತ್ರಿಕಾ ಹೇಳಿಕೆಯನ್ನು ನಾನು ಕೊಟ್ಟಿದ್ದೆ. ಮತ್ತು ಎಲ್ಲ ನಮ್ಮ ಕ್ಷೇತ್ರದ ಜನ ಮತ್ತು ಇಲ್ಲಿ ಇರ್ತಕ್ಕಂಥ ಮಹಿಳಾ ಸಂಘಟನೆ ಭಾಳ ಜನ ಎಲ್ಲರೂ ಕೂಡ ನಿನ್ನೆ ಇವತ್ತು ನಾವು ಈ ಹೋರಾಟದಲ್ಲಿ ನಾವೆಲ್ಲರೂ ಪಾಲ್ಗೊಳ್ತೀವಿ ಅಂತಕ್ಕಂಥ ಒಂದು ಭರವಸೆಯನ್ನು ಕೊಟ್ಟಿದ್ದರು. ನಿನ್ನೆ ಸಾಯಂಕಾಲ 4:45 ಅಂದರೆ 5 ಗಂಟೆಗೆ ಚಂದ್ರಶೇಖರ್ ರೆಡ್ಡಿ, ರಾಘವ್ ರೆಡ್ಡಿ ಇವರು ಒಂದು ಪೊಲೀಸ್ ಸ್ಟೇಷನ್ದಲ್ಲಿ ಒಂದು ಮೇಲ್ ಕೊಟ್ಟಾರ. ಏನು ಮೇಲ್ ಕೊಟ್ಟಾರಪ್ಪ ಅಂತಂದರೆ, ಇದನ್ನು ಓದಿ ತಮಗೆ ಹೇಳಿಬಿಡ್ತೀನಿ. ನಾನು ಭಾಳ ಅದ, ಶಾರ್ಟ್ಕಟ್ನಾಗ ಹೇಳಿಬಿಡ್ತೀನಿ. 4:49 ಅವರು ಸುಮಾರು ಸದರಿ ಪ್ರಕರಣದಲ್ಲಿರುವ ಫಿರ್ಯಾದಿದಾರರಾದ ಶ್ರೀ ಚಂದ್ರಶೇಖರ್ ರೆಡ್ಡಿ ತಮ್ಮ ರಾಘವ್ ರೆಡ್ಡಿ APMC ಪೊಲೀಸ್ ಠಾಣೆಯಲ್ಲಿ ಮೇಲ್ ಮಾಡಿ ತನ್ನ ಮಗಳಾದ ಮೃತ ಡಾಕ್ಟರ್ ತನ್ಮಯ್ ತಂದೆ ಚಂದ್ರಶೇಖರ್ ರೆಡ್ಡಿಯವರು ಅಕಾಲಿಕ ಮರಣ ಸಂಭವಿಸುವುದು ಇರುತ್ತದೆ. ಆದರೆ ಈ ಬಗ್ಗೆ ನನ್ನ ಮಗಳ ಮರಣ ಬಗ್ಗೆ ಯಾವುದೇ ಆಂದೋಲನ, ಧರಣಿ ಅಥವಾ ಪತ್ರಿಕಾ ಪ್ರಕರಣ ಅಥವಾ ಸಾಮಾಜಿಕ ಮಾಧ್ಯಮಗಳಲ್ಲಿ ಯಾವುದೇ ವ್ಯಕ್ತಿಗೆ ಅಥವಾ ಯಾವುದೇ ಸಂಘಟನೆ ಮತ್ತು ಯಾವುದೋ ಪಕ್ಷದಲ್ಲಿರುವ ಸದರಿ ನನ್ನ ಮಗಳ ಪ್ರಕರಣ ವಿಷಯ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚಿಸುವುದಾಗಲಿ, ಹರಿಬಿಡುವುದಾಗಲಿ, ಪ್ರತಿಭಟನೆಯಾಗಲಿ, ತಪ್ಪು ಮಾಹಿತಿ ಹರಡುವುದಾಗಲಿ ಅಂತ ಇದನ್ನು ಅನೇಕ ಇವತ್ತು ಇವನ ವಿವರಣೆಗಳನ್ನು ಕೊಟ್ಟು ಇದನ್ನು ಹೋರಾಟವನ್ನು ಮಾಡಬೇಡ್ರಿ ಅಂಥೇಳಿ ಒಂದು ಪೊಲೀಸ್ ಸ್ಟೇಷನ್ದಲ್ಲಿ ಮೇಲ್ ಕೊಟ್ಟರು. ಆ ಮೇಲ್ ಕೊಟ್ಟ ನಂತರ ಅದರ ಜೊತೆ ಪೊಲೀಸ್ ಸ್ಟೇಷನ್ APMC ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ನೋಟಿಸ್ ಕೂಡ ಅದರ ಮೇಲೆ ಆ ಮೇಲಿನ ಪ್ರಕಾರ ಒಂದು ನೋಟಿಸ್ ಕೂಡ ನನಗೆ ಬಂದು ಕೊಟ್ಟು ಅವರು ಗೋಲ್ಗುಂಬಜ್ CPI ಅವರು ಬಂದು ಇಲ್ಲ ಈ ರೀತಿ ಆಗಿದೆ ಅಂದರೂ ಕೂಡ ನಾನು ಹೇಳಿದೆ ಇದು ಒಂದೇ ಪ್ರಕರಣ ಅಲ್ಲ, ಇವು ಅನೇಕ ಪ್ರಕರಣಗಳಾಗ್ಯಾವ. ಆದರೆ ಯಾವ ಬೆಳಕಿಗೆ ಬಂದಿಲ್ಲ, ಅಲ್ಲೇ ಕಂಪೌಂಡ್ ವ್ಯಾಪ್ತಿಯಲ್ಲಿ ಅಲ್ಲೇ ಮುಗಿಸ್ಕೊಂಡು ಮುಚ್ಚಾಕ್ತಕ್ಕಂಥದ್ದು ವಿವರಣೆಗಳದಾವ. ಅದನ್ನು ವಿವರವಾಗಿ ನಾನು ಗೋಲ್ಗುಂಬಜ್ ಪೊಲೀಸ್ ಸ್ಟೇಷನ್ CPI ನಾನು ಮಠಪತಿಯವರಿಗೆ ನಾನು ತಿಳಿಸಿದೆ. ಆದರೂ ಅನಿವಾರ್ಯದ ಇದನ್ನು ನೋಡಿ ಇದು ಹಿಂಗೈತಿ ಅಂಥೇಳಿ ನನಗೆಲ್ಲ ಅವರು ಕೊಟ್ಟ ನಂತರ ಅವ್ರ ತಂದೆಗೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ತಂದೆ ತಾಯಿಗೆ ಬೇಕು. ಹಡದ ಮಕ್ಕಳು ಪರಿಸ್ಥಿತಿ ಹಿಂಗೆ ಆಗ್ಯದ ಅಂತಂದ್ರೆ ಅವ್ರ ನೋವಿನಿಂದ ಅದು ಏನೇ ಆಗಲಿ ಹೋರಾಟ ಮಾಡುವ ನಮ್ಮ ಕರ್ತವ್ಯ. ಕಲ್ಕತ್ತಾದಲ್ಲಿ ಒಂದು ದೊಡ್ಡ ಪ್ರಕರಣ ಆಯಿತು. ಇದೇ BLD ಸಂಸ್ಥೆದವರು ದೊಡ್ಡ ಪ್ರಮಾಣದಲ್ಲಿ ಇಡೀ
ವಿದ್ಯಾರ್ಥಿಗಳನ್ನು ಕರ್ಕೊಂಡು ಸ್ಟಾಫ್ನವ್ರು ಕರ್ಕೊಂಡು ದೊಡ್ಡ ಪ್ರಮಾಣದಲ್ಲಿ ಮೇಣಬತ್ತಿ ಹಚ್ಚಿ ತಾವೇ ಜನರಿಗೆ ತೋರಿಸಿದ್ರು. ಆದರೆ ಈ ಇಂಥ ಪ್ರಕರಣದಲ್ಲಿ ಸಂಸ್ಥೆಯರೇ ಕೂತ್ಕೊಂಡು ಈ ರೀತಿ ಈ ಪ್ರಕರಣ ಆದರೂ ಕೂಡ ಅದಕ್ಕೆ ಯಾವುದೇ ಅವ್ರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾಡಬೇಕಾಗಿತ್ತಲ್ಲ. ಅವ್ರು ಮಾಡೋದು ಬಿಡೋದು, ಅವು ಹೋರಾಟ ಮಾಡೋದು ಅವ್ರ ತಂದೆ ತಾಯಿಗೆ ಬಿಟ್ಟು ವಿಷಯ. ನಮ್ಮ ಮಗಳಿಗೆ ಅನ್ಯಾಯ ಆಗ್ಯದ, ನೀವು ನ್ಯಾಯ ಕೊಡಿಸ್ರಿ ಅಂತಕ್ಕಂಥ ಒಂದು ನ್ಯಾಯದ ಹೋರಾಟ ನಾವು ಹಮ್ಮಿಕೊಂಡಿದ್ದೆವು. BLD ಸಂಸ್ಥೆ ಮುಂದೆ ಇವತ್ತು ನಾನು ಇತಿಹಾಸದಲ್ಲಿ ಯಾರೂ BLD ಮುಂದೆ ಮಾಡಿರಲಿಲ್ಲ. ಆದರೆ 11ರಿಂದ 12 ಗಂಟೆ ನಾನು BLD ಸಂಸ್ಥೆಯಿಂದ ನಾನು ಹೋರಾಟ ಮಾಡ್ತೀನಿ ಅಂತ ಹೇಳಿದ್ದೆ. ಇವರೆಲ್ಲರ ಹೇಳಿಕೆ ಪ್ರಕಾರ, ತಂದೆ ತಾಯಿ ಹೇಳಿಕೆ ಪ್ರಕಾರ ನಾನು ಅದನ್ನು ಹಿಂದೆ ಪಡೆದಿದ್ದೀನಿ. ಇದನ್ನು ನಂದೊಂದು ವಿನಂತಿ ಏನಪ್ಪ ಅಂತಂದ್ರೆ, ಈ BLD ರ್ಯಾಗಿಂಗ್ ಆಗೋದು, ಹೆಣ್ಣು ಮಕ್ಕಳು ಎಷ್ಟೋ ಜನ ಹೋಗ್ಯಾರ ಅಲ್ಲಿ, ಅದನ್ನು ಹೆಸರುಗಳನ್ನು ಆ ಪಾಲಕರು ಮುಂದೆ ಬರಬೇಕು. ಮಕ್ಕಳಿಗೆ ನಾವು ಕಲಿಸ್ತೀವಿ ಅಂದರೆ ಯಾವುದೇ ಶಿಕ್ಷಣ ಸಂಸ್ಥೆಯಲ್ಲಿ ನಾವು ಇವತ್ತು ಶಿಕ್ಷಣ ಕಲಿಸಂಗಿಲ್ಲ. ಇವತ್ತು ಕಡು ಬಡವರು ಇದ್ರ ಸದ್ಯಕ್ಕೆ ಮೆಡಿಕಲ್ ಕಾಲೇಜಿಗೆ ಇವತ್ತು ಮೆಡಿಕಲ್ ಕಲಿಸ್ಬೇಕಾದ್ರೆ ಎಷ್ಟೊಂದು ಲಕ್ಷಾಂತರ ರೂಪಾಯಿ ಕೊಟ್ಟು ಮಕ್ಕಳಿಗೆ ಕಳಿಸ್ತಾರೆ. ಆದರೆ ಇವೆಲ್ಲ ಪ್ರಕರಣ ಆದರೆ ಇವರು ಮುಚ್ಚಿ ಹಾಕೋದು ಹೋದ್ರೆ ನಾಳೆ ಇದು ಭಾಳ ದೊಡ್ಡ ಪ್ರಮಾಣದಲ್ಲಿ ನೋವು ಮಾಡ್ಕೋಬೇಕಾಗ್ತದೆ. ಅದಕ್ಕೆ ನಾನು ಇಷ್ಟೇ ನಂದು ವಿನಂತಿ ಅದ, ಈ ಕೇಸ್ಗಳನ್ನದ ಇವತ್ತು ಏನು BLD ಮೆಡಿಕಲ್ ಕಾಲೇಜ್ ಇರ್ಬೋದು, ಆಲಿಮಿನ್ ಮೆಡಿಕಲ್ ಕಾಲೇಜ್ ಇರ್ಬೋದು, ಯಾವುದೇ ಪ್ರಕರಣ ಇರ್ಬೋದು, ವಿಶೇಷವಾಗಿ ನನ್ನ ನಜರಿಗೆ ಬರ್ತಕ್ಕಂಥದ್ದು BLD ಮೆಡಿಕಲ್ ಕಾಲೇಜ್. ಭಾಳ ಜನ ಏನು ಹೇಳ್ತಾರೆ, ರಾಜಕೀಯ ಪ್ರೇರಿತವಾಗಿ ಮಾಡ್ತಕ್ಕಂಥ ನಾನು ಹೇಳಲ್ಲ. ರಾಜಕಾರಣ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಒಬ್ಬ ಸಮಾಜದ ಒಬ್ಬ ಕಳಕಳಿಯಿಂದ ಇರ್ತಕ್ಕಂಥ ವ್ಯಕ್ತಿ. ನಾನು ವಿಜಯಪುರ ನಗರದಲ್ಲಿ ಹುಟ್ಟಿ ಬೆಳೆದವ ನಾನು. ಅದಕ್ಕೆ ನಂದು ಇಷ್ಟೇ ವಿನಂತಿ ಅದ, ಇದನ್ನು ನಾನು ಇಲ್ಲಿ ಹೋರಾಟವನ್ನು ಕೈ ಬಿಡ್ತೀನಿ. ಇದನ್ನು ಮುಂದೆ ರಾಜ್ಯಪಾಲರ ಮುಖಾಂತರ ಹೋಗಿ ರಾಜ್ಯಪಾಲರ ಜೋಡಿ ಭೇಟಿಯಾಗಿ ಅವ್ರ ಪರ್ಮಿಷನ್ ತೊಗೊಂಡು ಏನು BLDಯಲ್ಲಿ ನಡೀತಕ್ಕಂಥ ಕೇಸುಗಳನ್ನು ಎಷ್ಟು ಆಗ್ಯಾವ, ಇದು ಒಂದು CBI ತನಿಖೆಗೆ ವಹಿಸ್ತಕ್ಕಂಥ ವ್ಯವಸ್ಥೆ ನಾನು ರಾಜ್ಯಪಾಲರ ಮುಖಾಂತರ ಹೋಗಿ ಒಂದು ಮನವಿಯನ್ನು ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ನಾನು ಬಯಸ್ತೀನಿ.